ಒಮ್ಮಂದ ಕಟಬಾಕಿ ಹಾಕಿ ನೋಡ್ರಿ ಗೌಡ್ರ. ಅವನ್ ಒಮ್ಮಂದ ಕಟಬಾಕಿ ಆಗೈತ್ ನೋಡ್ರಿ. ಏನಂದಲೇ ಆ ಬಡ ಭಿಕಾರಿ ನನ್ನ ಮಗ ಗೌಡ್ರ ಗುರುವೇ ಶಂಭೋಲಿಂಗ ಅವೇನು ಅಂದಿಲ್ರಿ. ಯಾಕಂದ್ರ ಕಾಸ ನಮ್ಮ ಅತ್ತಿ ಮಗ ಅಂದನಂತ ನನಗೇನು ಅಂದಿಲ್ರಿ. ಅವ ಶಿವ ಅದ ನೋಡ್ರಿ ದೊಡ್ಡ ತಲಿ ತೆಂಗಿನಕಾಯಿ ನಿಮಗ ಸಿಕ್ಕಂಗ್ ಬೇದಾನ್ರಿ. ಆ ಮುಳ್ಯಾರ ಪಾಪ ಹೆಂಗ್ ಬೇದಾನ್ ಗೊತ್ತೇನ್ರಿ? ನಿಮ್ ಗೌಡ್ರ ತೊಟ್ಟ ಹಲ್ಕಾನ ಮಗ, ಕೆಟ್ಟ ಲುಚ್ಚಾನ ಮಗ, ಕೆಟ್ಟ ಬೇವರ್ಸಿ ಲುಚ್ಚ ಅಂದನ್ರಿ. ಯಪ್ಪ ಗೌಡ್ರ ಹಿಂಗ ನಾ ಬಿದ್ದಿಲ್ರಿ ಅಪ್ಪ. ಆ ಮಗ ದೊಡ್ಡ ತಲಿ ಬೇದಾನ್ರಿ ನಿಮಗ. ಗೌಡ್ರ ಈ ವರ್ಷ ನಮಗ್ ಕೊಡಾಕಾಗಂಗಿಲ್ಲ ಅಂದ್ರ ಕೊಡಾಕಾಗಂಗಿಲ್ಲ. ನಮ್ದೇನ ಕಿತ್ಕೋರ್ ಹೋಗ್ಲಿ ಹಂಗೇಂತೇಳಿ ಬಾಯಿಗೆ ಬಂದಾಗ ಬೇದಾನ್ರಿ ಧನ್ಯಾರಾವ. ಏ ರಾಜೇಂದ್ರ, ಸುತ್ತು ಹತ್ತಿಗಳ ಶ್ರೀಮಂತನಾದ ಈ ನರ ಹಂತಕ ನರ ನಾಗರನಿಗೆ ಬಾಯಿಗೆ ಬಂದು ಬೊಗಳ್ತಿದ್ದಾನೆ ಆ ಬಡ ಭಿಕಾರಿ ನನ್ನ ಮಗ. ನೋಡಿದ್ರೆ ಸಾವುಕಾರ ಮಾತನಾಡುತ್ತೇನೆ. ನಿನಗಷ್ಟು ಬೇಕು ನಿಮ್ಮಪ್ಪನಿಗೂ ನಾನು ಹೀಗೆ ಮಾತನಾಡುತ್ತೇನೆ. ಏ ರಾಜೇಂದ್ರ, ಲೇ ಬಡ ಭಿಕಾರಿ ನನ್ನ ಮಗ, ನೀನು ನನ್ನ ಮನೆಗೆ ಬಂದು ನಮ್ಮಪ್ಪನ ವಿಷಯ ಎತ್ತಿ ಮಾತನಾಡುತ್ತೀಯ ಮಗನೇ. ಬಲು ಎಚ್ಚರ. ಬರೀ ರಾಜೇಂದ್ರ ಅಷ್ಟೇ ಅಲ್ಲ, ಎಲ್ಲಿ ಅನ್ಯಾಯ ನಡೀತದೆ ಅಲ್ಲಿ ರಾಜೇಂದ್ರ ಇದ್ದೇ ಇರ್ತಾನೆ. ಬಡವರಿಗೆ ಮೇಲೆ ಅನ್ಯಾಯ ಮಾಡಿದರೆ ನಾನು ಹೀಗೆ ಮಾತನಾಡ್ತೇನೆ. ಏ ರಾಜೇಂದ್ರ, ಬರೀ ರಾಜೇಂದ್ರ ಅಷ್ಟೇ ಅಲ್ಲ, ಸುತ್ತೋಲೆಯ ತರದ ವೀರ ಬಡದ ವೀರ ರಾಜೇಂದ್ರ. ವೀರ ರಾಜೇಂದ್ರ? ಏ ಮಗನೇ, ನಿನ್ನ ಗಂಡಸ್ಥರ ಎಷ್ಟು ಇದೆ ನನಗೆ ಗೊತ್ತಿಲ್ಲ. ನಮ್ಮ ತಲಾಟಿ ನಿನ್ನ ಮನೆಗೆ ಬಂದು ನಮ್ಮ ಬಡ್ಡಿ ವಿಸಿರಿ ಕೇಳಿದಾಗ ಸಿಕ್ಕಂತೆ ಮಾತನಾಡಿದೆ ಅಂತಲ್ಲ, ಯಾಕೆ? ಸಾವುಕಾರ, ಈ ಸಲ ಮಳೆ ಇಲ್ಲದೆ ಬೆಳೆ ಬಂದಿಲ್ಲ. ಬರು ವರ್ಷ ಅಂತ ಕೊಡುದನಂತೆ ಹೇಳಿದೆ. ಇಲ್ಲತ್ತಿದ್ದರೆ ಈಗಾಗಲೇ ಕೊಟ್ಟು ಬಿಡು. ನಿಮ್ಮ ಆಸ್ತಿ ಪತ್ರವನ್ನು ಬರೋದು ಎಂದು ಹೇಳಿದಾನೆ ಈ ನಿಮ್ಮ ನಾಯಿ ತಲಾಟಿ. ಅಲ್ಲೇ ದೊಡ್ಡ ತಲಿ ರೊಕ್ಕ ಬೇಕಾದಾಗ ಮಗ ಬಂದ ನಮ್ಮ ಉಳ್ಳಾಗಡ್ಡಿ ಸಾವುಕಾರನ ಕಡೆ ಕೊಡಕ್ ನೋಟು ಐತಿ. ನಮ್ಮ ರೊಕ್ಕ ನಮಗ್ ಕೊಡಂದ್ರ ಸಿಕ್ಕಂಗ್ ಬೈತಾರ್ರಿ ಈ ಬಡಬಿಕಾರಿ ನಾಯಿಗಳಂತೀನಿ. ಬಡವ ಎಂದು ಹೋಗಲಿದ್ದಾರೆ ನಿನ್ನ ಬಾಯಲ್ಲಿರುವ 32 ಹಲ್ಲು ಉದುರಿಸಬೇಕಾಗುತ್ತದೆ. ಹತ್ತಿರದಿಂದ ಮಾತಾಡಲೇ ಲೇ ತೆಂಗಿನಕಾಯಿ. ಅದರ ಸಟ್ನ ಸುಲದ ತೆಂಗಿನಕಾಯಿ ಹೊಡಕತ್ತೇನೆ ದೇವ್ರ ಮುಂದ. ಅಲ್ಲಲೇ ಮಗನ, ನಮ್ಮ ಮನೆಗೆ ಬಂದ ನಮ್ಗ ಹರಿಯಾಡ್ತಿ. ಗೌಡ್ರ ಮೊನ್ನೆ ಇವ್ರ ಹೊಲಕ್ಕೆ ಹೋಗಿದ್ರಲ್ರಿ,
ನಮಗ್ ಬಡ್ಡಿ ಕೋಡಿ ಒಂದ ಇಲ್ಲಂದ್ರ ಗಂಟು ಕೋಡಿ ಒಂದಂದಿ ಇವ್ ಮಗ ಹುಲಿ ಹಾರಾಡ್ದಾಗ ಹಾರಾಡಿದ್ರಿ ಮನ್ನಿ ಇವನ ಕಡತಕ್ಕ ಅಂಜಿ ಶೆಡ್ಡ್ಯಾಗ ಎದ್ಕೊಂಡ್ ಬಂದ ನಮ್ಮೂರ ಕವೇಳಿ ಪ್ಲಾಟ್ನಾಗ ನಮ್ ಸೊಕ್ಕುಬಾಯಿನ ಕಡೆ ಯಾರ್ ಜಗ್ ನೀರ್ ಇಸ್ಕೊಂಡ ತೊಳ್ಕೊಂಡ್ ಬಂದಿನ್ರಿ ಯಪ್ಪ. ಲೇ ರಾಜೇಂದ್ರ, ತುತ್ತು ಅನ್ನಕ್ಕೂ ಗತಿ ಇಲ್ಲದ ಬಡ ಭಿಕಾರಿ ಮಕ್ಕಳು ನೀವು. ಇನ್ನು 10 ಹಳ್ಳಿಗೆ ಅಣ್ಣ ಹಾಕುವ ಹಣವಂತರು ನಾವು. ಏ ಮಗನ, ನಮ್ಮ ಹಣ ಕೊಟ್ಟರೆ ಸರಿ, ಇಲ್ಲವಾದರೆ ಏನು ಮಾಡ್ತಿಲ್ಲ? ಲೇ ಬಡ ಭಿಕಾರಿ ನನ್ನ ಮಗನೇ, ನನ್ನ ಮನೆಗೆ ಬಂದು ನನಗೆ ಲೇ ಹಚ್ಚಿ ಮಾತನಾಡುತ್ತೆ ಆ ಮಗನೇ. ಏನರ ನಾಗ ಮಗನೇ, ಎಂದು ಅರೆದ ಈ ನನ್ನ ಸನಾತ ಕೊಡ್ಲಿಂದ ನಿನ್ನ ಮರಣ ಮೃದಂಗ ಮಾಡುವುದೇ ರಾಜಾದಿ ರಾಜೇಂದ್ರ. ಮರಣ ಮೃದಂಗ? ಲೇ ರಾಜೇಂದ್ರ, ಇದು ಮೃತ್ಯವನೇ ಗೆದ್ದು ಬಂದ ಮೃತ್ಯುಂಜಯ ಇವನು. ಏ ಮಗನ, ಸುಮ್ಮನೆ ಈ ನನ್ನ ಬಂದಿಕೆಗೆ ಆಹುತಿ ಆಗಬೇಡ, ಹೊರಟೋಗಿಲ್ಲಿಂದ. ತಡ್ರಿ ಗಣ್ಯಾರ, ಇವಂದ ಜೀವ ಎಷ್ಟೈತಿ ಗೊತ್ತೇನ್ರಿ? ಕೋಳಿ ಅಷ್ಟ. ಸುಳ್ಳ ಹಾರಾಡ್ತಾನ ಮಗ ದೊಡ್ಡ ತಲಿ. ಇವಕ್ಕೊಂದ ಎಲ್ಲಿ ಪಾಪ ಕಟ್ಕೋತೀರಿ ಅಪ್ಪ? ಈ ಮಗ ಯಾವ್ದಕ್ ಬಂದಾನ ಅನ್ನೋದ ನಾನ ವಿಚಾರ ಮಾಡ್ಕೋತೀನ್ರಿ. ಸ್ವಲ್ಪ ತಡ್ರಿ. ನೋಡು ತಲಾಟೆಯವ್ರಿ, ಹಾಗಾದ್ರೆ ಈ ಮಗನನ್ನು ನೀನೇ ಕೇಳಿ ನೋಡು. ತಮ್ಮ ರಾಜೇಂದ್ರ, ಏ ತಮ್ಮ, ಈ ಇಂಥ ದೊಡ್ಡ ಅರಮನೆಗೆ ನುಗ್ಬೇಕಾದ್ರ ಏನ್ ಕೆಲಸಿತ್ತು ಯಪ್ಪ ನಿನಗ? ನೋಡು ತಲಾಟೆಯವ್ರಿ, ನಾಳೆ ಬರುವ ಪಂಚಾಯತ್ ತೀರ್ಮಾನದಲ್ಲಿ ಆ ಸಾವಿತ್ರ ಮನೆಯನ್ನು ಆಸ್ತಿ ಪತ್ರ ಬರಲಿಲ್ಲ ಎಂದು ತಿಳಿಸಲಿಕ್ಕೆ ಬಂದಿದ್ದೇನೆ. ಗುಡ್ ಬಾಯ್, ದಿಸ್ ಇಸ್ ಮೈ ಚಾಲೆಂಜ್. ಮೇರಾ ನಾಮ್ ರಾಜೇಂದ್ರ, ರಾಜಾದಿ ರಾಜೇಂದ್ರ. ಮಕ್ಕಳು ನೆಕ್ಸ್ಟ್ ಬರ್ತದೆ ನಿಮ್ದು ತಿಂಡಿದರೆ ದಿಸ್ ಇಸ್ ಮೈ ಚಾಲೆಂಜ್. ಎಷ್ಟು ಬಾಳಿಕಾಯಿ ನೋಡ್ಕೊ ಮಗನ. ಲೇ ತಲಾಟಿ, ಮತ್ತೆ ಹೊತ್ತಿ ಉರಿತಿದೆ ನನ್ನ ಹೃದಯದಲ್ಲಿ ಅಗ್ನಿ ಪರ್ವತದ ಜಾಲೆ. ಆಸ್ತಿ ಪತ್ರ ಹಿಂತಿರುಗಿಸಿದ್ರೆ ನನಗೆ ಶುದ್ಧ ಅವಮಾನ. ಇಷ್ಟೆಲ್ಲ ಕಷ್ಟಪಟ್ಟ ಮಾಡಿದ ಕೆಲಸ ನಿಷ್ಫಲದಂತೆ ಮಾಡಿದಿಲ್ಲ ಮಗನೇ. ನಾನಿದ್ದು ಸತ್ತಂತೆ. ನೋಡ್ತಾ ಇರೋ, ಈ ನಾಟಕದ ದಿಕ್ಕನೆ ಬದಲಾಯಿಸಿ ಬಿಡ್ತೀನಿ. ಏ ತಲಾಟಿ, ಇದಕ್ಕೊಂದು ಪ್ಲಾನ್ ಹಾಕಿ. ಯಾಕೋ ತಲೆ ನೋಯ್ತಾ ಇದೆ, ಕರೆದುಕೊಂಡು ಬಾ ಆಕೇನು. ಯಪ್ಪ ಗೌಡ್ರ, ಏನು ಮಾತಾಡ್ ಹೋದ್ರಿ ಯಪ್ಪ ಇವ್ ಅಂತೀನಿ. ಅಷ್ಟು ಕುಂತ ಜನದಾಗ ನಿಮ್ಮನ್ನ ಅವಮಾನ ಮಾಡಿದ್ ನೋಡ್ರಿ ಆ ದೊಡ್ಡ ತಲಿ. ಗೌಡ್ರ, ನಾವು ಇರೋದು ಚಿತ್ತಿದ್ದನ್ನ ಟಪ್ ಮಾಡಾಕ, ಟಪ್ ಇದನ್ನ ಚಿತ್ ಮಾಡಾಕ. ಗೌಡ್ರ, ಎಂತೆಂತ ಮನಿಗೊಳಗ ಉರಿ ಹಚ್ಚಿವಂತ ನಿಮ್ದು ಯಾವ ಮನಿ ಲೆಕ್ಕ ರೀ ನನಗ ಅಂತೀನಿ. ಹಾ ಇರ್ರಿ ಗೌಡ್ರ, ಯಾಕೋ ನಿಮ್ಮ ತಲಿ ಭಾಳ ಹೊಸಾಕೈತಿ ಏನಾಗತ್ರಿ. ಅದ್ರಾಗ ನಮ್ಮ ಗೌಡ್ರ ಅದಾರ್ರಿ, ನಮ್ಮ ಗೌಡ್ರ ಪಾಟ್ನಾರ ಪಕ್ಕ ಸ್ವಂತ ಮರಾತ್ರಿ. ಅವ್ರಿ ಗೌಡ್ರ ಕಂಟ್ರಿ ಬ್ಯಾಡ ಅಂತನ್ರಿ, ಬೀರ್ ಕುಡ್ಬಿಡ್ತಾನ. ಮೀನು ಬ್ಯಾಡ ಅಂದ್ಬಿಡ್ತಾನ, ಚಿಕನ್ ಕಡ್ದು ಬಿಡ್ತಾನ. ಅವಾಗ ಸಟ್ನ ಹೋಗಿ
ಹಿಂದ್ MS ಹೋಗಿ ಅವ್ ಏನ್ ಕೇಳ್ತಾನ್ರಿ ಅದನ್ನ ತಗೊಂಡ್ಬರ್ತೀನ್ರಿ. ಸಂತ ಮಹಾರಾಜ ತಿನ್ನೋದ್ರ ತಗೊಂಡ್ ಬಿಡ್ತೀನಿ. ಖಜಮಾಕ್ ಫೀಸ್ ಬರ್ತಾಳ್ರಿ. ಈಗ ಸ್ವಲ್ಪ ವಿಶ್ರಾಂತಿ ಬಿಡ್ರಿ ನೀವು. ನೋಡ್ರಿ ನಡ್ರಿ ಒಳಗೆ.